ಸಹಿಸಲ್ಲ. ನಾವು ಕೇಸ್ಗಳು ಹಾಕೊಂಡ್ ಬಂದು ಈ ಮಟ್ಟಕ್ಕೆ ಬಂದಿರೋರು. ನಾವು ಅನ್ಯಾಯದ ವಿರುದ್ಧ ಹೋಗಲ್ಲ, ನ್ಯಾಯದ ಪರವಾಗಿರ್ತೀವಿ. ಕೆಜಪ್ ಅಲ್ಲೇ ಆತರ ತುಂಬಾ ಕೇಸ್ಗಳು ಇಡೀ ಜಿಲ್ಲೆಯಲ್ಲಿ ನಡೀತಾ ಇದೆ. ನಮ್ಮ ಕಾರ್ಯಕರ್ತರು ಯಾವತ್ತೂ ಎದೆ ಗುಂದೋಸ್ತಿಲ್ಲ. ಕಾರ್ಯಕರ್ತರು ತಾಲೂಕ್ ಆಫೀಸ್ ಬಂದ್ರೇನು ನೀವೇನು ರೂಪಶೈಲಿ ಫಾಲೋವರ್ಸ್ ಏನು ಮನೆ ಹಾಕ್ತೀರಿ, ಅಷ್ಟೇ ಮನೆ ಸಾರ್ವಜನಿಕೂ ಆಗ್ಬೇಕು, ನಮ್ಮ ಕಾರ್ಯಕರ್ತರಿಗೂ ಆಗ್ಬೇಕು. ಇಲ್ಲ ಮಕ್ಕಳ ಈ ತರ ಹೋರಾಟಗಳು ನಿಮ್ ತಾಲೂಕ್ ಕಚೇರಿಯಲ್ಲಿ ನಡೀತಾ ಇರ್ತದೆ. ಅದೇ ರೀತಿ ಪೊಲೀಸ್ ಇಲಾಖೆಗೂ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ವಿನಾಕಾರಣ ನಮ್ಮ ಕಾರ್ಯಕರ್ತರ ಮೇಲೆ ಹಿಂದುತ್ವದ ಆರೋಪಗಳು ಬಂದಾಗ ಪರಮಾಣು ಕೇಸ್ ಹಾಕ್ಬೇಕು. ತಪ್ಪು ಮಾಡಿದ್ರೆ ಯಾರ ಮೇಲೂ ಕೇಸ್ ಹಾಕಿದ್ರೆ ನಾವಿಲ್ಲ, ವಿನಾಕಾರಣ ಕೇಸ್ ಹಾಕಿದ್ರೆ ಅಲ್ಲಿ ನಾವು ಇರ್ತೀವಿ ಅಂತ ವಿಮುಖಂತ ಎಚ್ಚರಿಕೆ ಕೊಡ್ತಾ ಇದ್ರೆ. ನೀವೆಲ್ಲ ಪಕ್ಷದ ಕಾರ್ಯಕರ್ತರು ಇವತ್ತು ಇಷ್ಟು ಏನು ಆಕ್ರೋಶ ಭರಿತವಾಗಿ ಬಂದಿದ್ರೆ, ಮುಂದಿನ ದಿವಸಗಳಲ್ಲಿ ಬರ್ದಿದ್ರೆ ನಮ್ಮ ಹೇಳಿದ್ರು ಸಂಸದರು, ನಾ ಹೇಳ್ತೀನಿ ಬರ್ತಿಕೊಳ್ಳಿ, 2028 ಅಥವಾ ಒಂದ್ ನೇಷನ್ ಒಂದ್ ಎಲೆಕ್ಷನ್ ಆದ್ರೆ ಖಂಡಿತವಾಗಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾರೆ. ನ್ಯಾಯಬದ್ಧ ಅಂತ ಹೋರಾಟ ಮಾಡೇ ಮಾಡ್ತೀವಿ. ಯಾರು ತೊಂದರೆ ಆಗ್ತೀರಾ ಒಂದು ಜನ ಇರ್ತೀವಿ. ನಿಮ್ಮಲ್ಲಿ ಸಂಘಟನೆ ಎಲ್ಲ ಎಲೆಕ್ಷನ್ ಅಲ್ಲಿ ಕೆಲಸ ಮಾಡ್ತೀವಿ. 24 ಗಂಟೆ ಬಿಜೆಪಿ ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ದೇಶ ಧರ್ಮ ಅಂತ ಮಾಡೋದು ಬಿಜೆಪಿ ಕಾರ್ಯಕರ್ತರು. ಆ ಕಾರಣಕ್ಕೆ ಬಿಜೆಪಿ ಕಾರ್ಯಕರ್ತನ ಬಿಜೆಪಿ ಲೀಡರ್ಸ್ ನ ಎದುರಾಕಕ್ ಹೋಗ್ಬೇಡ್ರಿ. ನ್ಯಾಯಬದ್ಧ ಅಂತ ಜನ ನೀವು ಆಳ್ತ ಮಾಡಿದ್ರೆ ಮಾತ್ರ ನಿಮ್ಗೆ ನಾವು ಸಪೋರ್ಟ್ ಇರ್ತೀವಿ ಅಂತೇಳಿ ಇವತ್ತು ನಮ್ಮ ಮಾಜಿ ಶಾಸಕರು ಈ ಒಂದು ಹೋರಾಟದ ನೇತೃತ್ವ ವಹಿಸಿರುವಂತ ಇವರು ನಮ್ಮ ಸಂಪಂಗಿಯವರು ಮಾತಾಡಕ್ ಮುಂಚೆ ಜೋರಾಗಿ ಒಂದ್ 2 ಸತಿ ಘೋಷಣೆ ಹಾಕ್ಬಿಟ್ಟು ಅವ್ರು ಮಾತಾಡ್ಬೇಕಂತ ಹೇಳಿದ್ರಿ. ಭಾರತ್ ಮಾತಾ ಕೀ ಎಲ್ಲಾರು ಹಾಕ್ಬೇಕು ಘೋಷಣೆ, ಅಲ್ಲಾಡ್ಬೇಕಿದು. ಏನ್ ಹೇಳ್ಬೇಕು? ಭಾರತ್ ಮಾತಾ ಕೀ ಕೈ ಎತ್ತಿ ಹೇಳ್ಬೇಕು, ಕೈ ಎತ್ತಿ ಎದೆ ತಟ್ಟಿ ಜೋಡಿಸಿ ಬಿಟ್ಟು ಹೇಳ್ಬೇಕು. ಸುನಿಲ್ ಯುವಮೋರ್ಚಾ ಅಷ್ಟೇ ಜನ ಎಲ್ಲ ರೈತರು ಇರೋದು, ನಮ್ ಕಷ್ಟ ಅವ್ರಿಗೆ ಗೊತ್ತಾಗ್ಬೇಕು. ಅಪ್ಪ ಬಿಜೆಪಿ ಕಾರ್ಯಕರ್ತರು ಎದುರಾಕೊಂಬಾರ್ದು ಅಂತ ಆ ರೀತಿ ಘೋಷಣೆ ಬರ್ಬೇಕು. ಭಾರತ್ ಮಾತಾ ಕೀ ಬಂಧುಗಳೇ, ಈ ದಿನ ಏನು ನಮ್ಮ ಕೆಜಿಎಫ್ ನಗರದಲ್ಲಿ ತಾಲೂಕಿನಲ್ಲಿ ಇರ್ತಕ್ಕಂತ ಬಡವರ ಹೊಟ್ಟೆ ಮೇಲೆ ಹೊಡೆದಿರ್ತಕ್ಕಂತ ಸ್ಥಳೀಯ ಶಾಸಕರಾದಂತ ರೂಪಕಲಾ ಅವರ ವಿರುದ್ಧವಾಗಿ, ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಇವತ್ತು ನಮ್ಮ ಭಾವಿ ಶಾಸಕರಾದಂತ ಸಂಪಂಗೇಣ್ಣವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಪ್ರಭಾರಿಗಳು, ನಮ್ಮ ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ತಾಲೂಕು ಆಫೀಸ್ ಹತ್ರ ಬರ್ತಾ ಇದ್ರೆ ಹೋರಾಟ ಮಾಡಕ್ಕೆ ಈ ಎಲ್ಲ ನಮ್ಮ ಅಜ್ಜಿ ನಮ್ಮ ತಾಯಿಯಂದ್ರನ್ನ ನೋಡಿದಂತ ಸಂದರ್ಭದಲ್ಲಿ ಇವ್ರ ಮುಖ ನೋಡಿದಾಗೆ ಗೊತ್ತಾಗುತ್ತೆ ಸ್ಥಳೀಯ ಶಾಸಕರಿಗೆ ಇವ್ರ ಶಾಪ 100% ಕಟ್ಟೆ ಕಟ್ಟುತ್ತೆ ಅಂತ. ಅವ್ರು ಏನು ಕೇಳಿರ್ಲಿಲ್ಲ, ಇವ್ರನ್ನ ಮನೆ ಕೇಳಿರಲಿಲ್ಲ, ಮಠ ಕೇಳಿರಲಿಲ್ಲ, ನಿಮ್ ಕೈಯಲ್ಲಿ ಕೊಡಕ್ಕೂ ಆಗಲ್ಲ. ಆದ್ರೆ ಅವರ ಹತ್ರ ಇದ್ದಂತ ರೇಷನ್ ಕಾರ್ಡ್ ಅನ್ನ ಕಿತ್ಕೊಂಡಿದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಓಲ್ಡ್ ಏಜ್ ಪೆನ್ಷನ್ ಬರ್ತಾ ಇತ್ತು, BP ಶುಗರ್ ಇನ್ನೊಂದು ಮತ್ತೊಂದು ಬಂದಾಗ ಮಾತ್ರೆ ತಗೊಳ್ಳೋದಕ್ಕೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದಲ್ಲಿ ಕಮ್ಮಿ ರೇಟ್ ಮಾತ್ರೆ ಸಿಗ್ತಾ ಇತ್ತ, ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಏನೋ ಬರ್ತದೆ 1,000 1,500 ಅಂತ ಹೇಳಿ ಕಾಯ್ತಾ ಇದ್ರೆ ಅವ್ರ ಅಜ್ಜಿಗಳು ಜೀವನದಲ್ಲೇ ಕೈ ಹಾಕಿದಿರಿ. ಸರಿನಾ? ನೀವು ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು ಇವತ್ತು KH ಮುನಿಯಪ್ಪರನ್ನ ಆಹಾರ ಮಂತ್ರಿ ಮಾಡಿ ಕೋಲಾರ ಜಿಲ್ಲೆ ಜನಕ್ಕೆ ಯಾವ ರೀತಿ ಅನ್ಯಾಯ ಮಾಡಿದ್ರು ನೀವು ನೋಡಿದಿರಿ. ಆದ್ರೆ ಇವತ್ತು ಬಡವ್ರಿಗೆ ಹೋಗ್ತಾ ಇರ್ತಕ್ಕಂಥ ಅಕ್ಕಿನೂ ಕಿತ್ಕೊಂಡು ಅಕ್ಕಿನೂ ಬೇರೆ ಬೇರೆ ಕಡೆ ಬ್ಲಾಕ್ ಅಲ್ಲಿ ಮಾರಿ ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ಇಷ್ಟೇ ಆದ್ರೆ ಸುಮ್ಮನೆ ಇರ್ತಾ ಇದ್ರಿ.
ಬಡವರಿಗೆ ಇವತ್ತು ಸೈಟ್ಗಳಿಲ್ಲ, ಇಲ್ಲಿ ನಿವೇಶ ಕೊಟ್ಟಿಲ್ಲ. 50-60 ಎಕರೆ ಜಮೀನುಗಳನ್ನ ಬೇರೆ ತಾಲೂಕಿಂದ ಕರ್ಕೊಂಡ್ಬಂದು ನೀವು ಅವರಿಗೆ ಸಾಗುವಳಿ ಪತ್ರಗಳು ಇನ್ನೊಂದು ಮತ್ತೊಂದು ಮಾಡಿದೀರಿ ಅಂದ್ರೆ ನೀವು ನೆಕ್ಸ್ಟ್ MLA ಆಗೋದಕ್ಕೆ ನಾಲಾಯಕು ಅನ್ನೋ ಲೆಕ್ಕಾಚಾರದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಬಂಧುಗಳೇ, ನಾವು ಸುಮಾರು ಜನ ರಾಜಕಾರಣಿಗಳನ್ನ ನೋಡಿದಿರಿ, ರಾಜರನ್ನ ಇತಿಹಾಸನ ಕೇಳಿದಿರಿ. ಬಡವರು ಹೊಟ್ಟೆ ಮೇಲೆ ಹೊಡೆದವರು ಯಾರನ್ನು ಉದ್ಧಾರ ಆಗಲ್ಲ, ಇಲ್ಲ ಉದ್ಧಾರ ಆಗಲ್ಲ. ಅದಕ್ಕೋಸ್ಕರ ಸಂಪಂಗಣ್ಣವರು ದಿನನಿತ್ಯ ಹೋರಾಟ ಮಾಡ್ತಾನೆ ಇದ್ದಾರೆ. ಸರ್ಕಾರಿ ಜಮೀನು ಉಳಿಬೇಕು, ಬಡವರ ರೇಷನ್ ಕಾರ್ಡ್ಗಳೇನು ನೀವು ರದ್ದು ಮಾಡಿದಿರಿ ಅದು ವಾಪಸ್ ಕೊಡ್ಬೇಕು. ಓಲ್ಡ್ ಏಜ್ ಪೆನ್ಷನ್ ಹಂಚಿದ್ರು 14,000 ಜನಕ್ಕೆ ನೀವು ಓಲ್ಡ್ ಏಜ್ ಪೆನ್ಷನ್ ಅನ್ನ ಕಟ್ ಮಾಡಿಸಿದಿರಿ ಅಂದ್ರೆ ನಿಮಗೆ ದೇವರು ಒಳ್ಳೇದು ಮಾಡಲ್ಲ. ನಾವು ಇವತ್ತು ಯಾವ ಹಳ್ಳಿಗಳಲ್ಲಿ ಎಷ್ಟೆಷ್ಟು ಜನದ್ದು ಓಲ್ಡ್ ಏಜ್ ಪೆನ್ಷನ್ ರೇಷನ್ ಕಾರ್ಡ್ಗಳು ಕಟ್ಟಾಗಿದೆ ಅದನ್ನೆಲ್ಲ ಆ ಊರುಗಳಲ್ಲಿ ಹೋಗಿ ಅವರನ್ನ ಕರೆದು ಮುಂದಿನ ದಿನಗಳಲ್ಲಿ ಹಳ್ಳಿಯಲ್ಲೂ ಶಾಸಕರ ವಿರುದ್ಧವಾಗಿ ಹೋರಾಟ ಮಾಡಿ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಮೀನುಗಳೇನಿದೆ ಆ ಸರ್ಕಾರಿ ಜಮೀನುಗಳನ್ನ ಯಾರು ಬೇರೆಯವರ ಹೆಸರು ಮಾಡಿದರೆ ಅದನ್ನ ಮತ್ತೆ ವಾಪಸ್ ಕೊಡಬೇಕು. ವಾಪಸ್ ಕೊಟ್ಟು ಇಲ್ಲಿ ಸ್ಥಳೀಯವಾಗಿ ಅವ್ರು 27 ವರ್ಷ MP ಆಗಿದ್ರು, ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ. ಇವರು 2ನೇ ಸಲ MLA ಆಗಿದ್ದಾರೆ, ಇವರು ಏನು ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ. ಗ್ರಾಮಗಳಲ್ಲಿ ಜಲ ಜೀವನ್ ಮಿಷನ್ ಅಲ್ಲಿ ನೀರು ಕೊಡ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು. ನಿಮ್ಗೆ ತಿಂಗಳು ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು. ನಿಮ್ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಕೊಡ್ತಾ ಇಂದ ನಮ್ಮ KGF ತಾಲೂಕಲ್ಲಿ ನಡೀತಕ್ಕಂತ ಅಕ್ರಮಗಳನ್ನ ಮಾಧ್ಯಮಗಳ ಮೂಲಕ ನಮ್ಮ ಇಡೀ ಕ್ಷೇತ್ರ ಜಿಲ್ಲೆಯ ಜನ ನೋಡುವ ರೀತಿಯಲ್ಲಿ ನಾವು ದಾಖಲೆಗಳ ಸಮೇತ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನಮ್ಮ ಜಿಲ್ಲಾಧ್ಯಕ್ಷರಿಗೆ, ನಮ್ಮ 4 ಜಿಲ್ಲೆಯ ವಿಭಾಗ ಪ್ರಭಾರಿಗಳಿಗೆ ಮತ್ತು ನಮ್ಮ ಸಂಸದರಿಗೆ, ನಮ್ಮ ಜಿಲ್ಲೆಯ ಪದಾಧಿಕಾರಿಗಳಿಗೆ, ಎಲ್ಲ ಮಂಡಲ ಪದಾಧಿಕಾರಿಗಳಿಗೂ ಕಾರ್ಯಕರ್ತರಿಗೂ ಈ ವಿಷಯವನ್ನ ನಾವು ತಿಳಿಸಿದ್ದೇವೆ. ಈ ಹೋರಾಟ ಭಾರತೀಯ ಜನತಾ ಪಾರ್ಟಿಯ ಹೋರಾಟ, ನೊಂದಂತ ಕಷ್ಟದಲ್ಲಿ ಇರುವಂತ ಎಲ್ಲ ಜಾತಿ ಜನಾಂಗದವರ ಪರವಾಗಿರ್ತಕ್ಕಂಥ ಹೋರಾಟ. ಅದಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಸೇರಿ ನಿಮ್ಮ ಪರವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಪ್ರಶ್ನೆ ಇಲ್ಲಿರುವಂತ ಶಾಸಕರಿಗೆ, ನಮ್ಮ ಕ್ಷೇತ್ರದಲ್ಲಿ 2 ಶಾಸಕರಿದ್ದಾರೆ. ಒಬ್ಬರು ಅಧಿಕೃತವಾಗಿ ಈ ಕ್ಷೇತ್ರದಲ್ಲಿ ಮತದಾನ ಮಾಡಿ ಗೆದ್ದಂತ ಒಬ್ಬ ಶಾಸಕರು. ನಿಮ್ಗೆ ಗೊತ್ತಿದೆ, ವಿಧಾನಸೌಧದಲ್ಲಿ ಚುನಾವಣೆಯಲ್ಲಿ ಗೆದ್ದಂತ ವಿಧಾನ ಪರಿಷತ್ತು ಸದಸ್ಯರುಗಳು ಇದ್ದಾರೆ. ಆಯಾ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ನಾಮಿನೇಟೆಡ್ ವಿಧಾನ ಪರಿಷತ್ ಸದಸ್ಯರು ಇದ್ದಾರೆ. ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ನಾಮಿನೇಟೆಡ್ MLA ಯಾರು ಅಂತ ಹೇಳಿದ್ರೆ ನೀವ್ ಹೇಳ್ತೀರಾ? ನನಗೆ ಗೊತ್ತಿಲ್ಲ ಅವ್ರ ಹೆಸರು. ವೋಟ್ ಹಾಕದೆ ಹಂಗೆ ಇಲ್ಲಿ ಇನ್ನೊಬ್ರು MLA ಆಗಿದ್ದಾರೆ. ಯಾರು ಅವ್ರ MLA? ವೋಟ್ ಹಾಕಿದ್ದು MLA ಇಡೀ ಜಿಲ್ಲೆಯಲ್ಲಿ 6 ಕ್ಷೇತ್ರ ಇರೋದು. ಇನ್ನು ಡಿಲಿಮಿಟೇಷನ್ ಆಗಿಲ್ಲ. 7 ಕ್ಷೇತ್ರ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಅದರಲ್ಲಿ ವಿಶೇಷವಾಗಿ KGF ತಾಲೂಕಲ್ಲಿ 2 ಶಾಸಕರು. ಎಂತ ಅದೃಷ್ಟವಂತರು ನಮ್ಮ ತಾಲೂಕು ನೋಡ್ರಿ. EM ಕೆಲಸ ಮಾಡದೇ ಇದ್ರೆ ಕೋಲಾರ ಹೋದ್ರೆ ಅವ್ರ ಕೆಲಸ ಮಾಡಿಕೊಡ್ತಾರೆ, ಅವ್ರ ಕೆಲಸ ಮಾಡಿಲ್ಲ ಅಂದ್ರೆ EM ಕೆಲಸ ಮಾಡ್ತಾರೆ ಅಂತ ನಂಬಿಕೆ. ಕೆಲಸ ಆಗಿರೋದಂತೂ ಯಾರು ಹೇಳಲ್ಲ. 3 ಸಬ್ಜೆಕ್ಟ್ ಇಟ್ಕೊಂಡು ಹೋರಾಟವನ್ನ ಪ್ರಾರಂಭ ಮಾಡಿದ್ದೀವಿ. ಇನ್ನು ಎಲೆಕ್ಷನ್ ಮುಗಿಯುವವರೆಗೂ ಇರ್ತಕ್ಕಂಥ ಸಮಸ್ಯೆಗಳು, ಹಗರಣಗಳು ನಮ್ಮ ಮುಂದೆ ಇದೆ. ಪ್ರಾರಂಭ ಇದು. ಕಳೆದ 15-20 ದಿವಸಗಳಿಂದ ತಯಾರಿ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮನ ಕೆಡಿಸಬೇಕು ಅಂತೇಳಿ ಮುನ್ಸಿಪಾಲಿಟಿಯ ಆವರಣದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಇವರೇ ತೀರ್ಮಾನ ಮಾಡಿದ್ರು. ಆಗಸ್ಟ್ 15ನೇ ತಾರೀಕು ನಾವು ಇಡಬೇಕು ಅಂತೇಳಿ. ಆದರೆ ಈ ಹೋರಾಟವನ್ನು ಕೆಡಿಸಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಕೂರಿಸುವಂತ ಬೆಡ್ ಇನ್ನು ಕ್ಯೂರಿಂಗ್ ಆಗಿಲ್ಲ. ಪ್ಲಾಸ್ಟಿಕ್ ಮಾಡಿರೋದಕ್ಕೆ ಇನ್ನೂ ನೀರೇ ಸರಿಯಾಗಿ ಹಾಕಿಲ್ಲ. ತರಾತುಡಿಯಲ್ಲಿ ಇವತ್ತು ಅಲ್ಲಿ ಉದ್ಘಾಟನೆ ಮಾಡಕ್ ಹೋಗಿದ್ದಾರೆ. ಆದ್ರೆ ನಮಗೆಲ್ಲ ಅನಿಸ್ತದೆ
ಈ ಮೂರು ವಿಷಯಕ್ಕೇನೆ ಕಾಂಗ್ರೆಸ್ನ ಶಾಸಕರಿಗೆ ಈ ರೀತಿ ಭಯ ನಡುಕ ಉಂಟಾಗಿದೆ ಅಂತ ಹೇಳಿದ್ರೆ ಅದು ಬಿಜೆಪಿಯ ಹೋರಾಟ, ಬಿಜೆಪಿಯ ಕಾರ್ಯಕರ್ತರ ಶಕ್ತಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಬಂಧುಗಳೇ. ಪ್ರಾರಂಭ ಇನ್ನು ಅಂತ್ಯ ಎಲ್ಲಿದೆ ನೋಡಿ. ಮುಂಬರುವ ವಿಧಾನಸಭೆಯ ಚುನಾವಣೆಯಲ್ಲಿ ಅವಾಗ ಅಂತ್ಯ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿಯೇ ಈ ಭಯ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರು ಇಲ್ಲಿ ಬಂದಿರತಕ್ಕಂತ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ನಮ್ಮೆಲ್ಲ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು. ಜನಪರವಾದಂತ ಹೋರಾಟವನ್ನ ಕೈಗೆತ್ತಿಕೊಳ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನೊಂದ ಜೀವಗಳಲ್ಲಿ ಕೂತಿದ್ದೇವೆ ನಮ್ಮ ಎಲ್ಲ ತಾಯಂದಿರು. 70 ವರ್ಷ, 80 ವರ್ಷ, 90 ವರ್ಷ. ಅವ್ರು ಕೇಳುವ ಪ್ರಶ್ನೆ, 16 ವರ್ಷಗಳಿಂದ ಬಂದಿರ್ತಕ್ಕಂಥ ಪೆನ್ಷನ್ ಅನ್ನ ನಿಲ್ಲಿಸ್ಬಿಟ್ರಲ್ಲ, ನನ್ನ ಹೊಟ್ಟೆ ಮೇಲೆ ಹೊಡೆದು ಬಿಟ್ರಲ್ಲ ನೀವು, ನಿಮ್ ಮನೆ ಉದ್ಧಾರ ಆಗತ್ತಾ, ಇಡೀ ಶಾಪ ಆಗ್ತಾ ಇದಾರೆ ಇಲ್ಲಿ ಕೂತಿರ್ತ ಬರೆದಿರ್ತಕ್ಕಂಥ ಎಲ್ಲ ತಾಯಂದ್ರು. ಈ ಕ್ಷೇತ್ರದ ಶಾಸಕರಿಗೆ ನೀವು ಒಂದು ಹೆಣ್ಣು, ನಿಮ್ಮ ತಾಯಿ ಹೆಣ್ಣು, ನಿಮ್ಮ ತಾಯಿಗೆ ಪೆನ್ಷನ್ ಬಂದು ನಿಂತೋಗಿದ್ರೆ ನೀವು ಇದೇ ರೀತಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರಲ್ಲ. ನೀವು MLA ಆಗದೆ ಇದ್ರೆ, ನಿಮಗೂ 65-70 ವರ್ಷ ಆಗಿದ್ರೆ ನಿಮಗೂ ಪೆನ್ಷನ್ ಕೇಳ್ತಾ ಇದ್ರು ಇಲ್ಲೋ? ನಿಮ್ ಮನೆಗೆ BPL ಕಾರ್ಡ್ ಕೇಳ್ತಾ ಇದ್ರು ಇಲ್ಲೋ? 4,000 BPL ಕಾರ್ಡ್ ಅನ್ನ ನಿಲ್ಲಿಸಿದಿರಿ ಅಂದ್ರೆ ಒಂದು ಮನೆಯಲ್ಲಿ 4ರಿಂದ 5, 6 ಜನ ಇರುವಂತ ಕುಟುಂಬದ ಮನೆಗೆ ತಿನ್ನುವ ಅನ್ನಕ್ಕೆ ಮಣ್ಣು ಹಾಕಿದಿರಿ. ಅನ್ನ ತಿನ್ನುವ ಹೊಟ್ಟೆಗೆ ಮಣ್ಣು ತಿನ್ನಿ ಅಂತ ಹೇಳ್ತಾ ಇದ್ದೀರಲ್ಲ, ಇದು ನ್ಯಾಯನಾ? ನಿಮಗೆ ಇದು ಧರ್ಮನಾ? ಅದಕ್ಕೇನ ಈ ಕ್ಷೇತ್ರದಲ್ಲಿ ಶಾಸಕರು ಆಗಬೇಕು ಅಂತೇಳಿ ನಿಮಗೆ ಓಟ್ ಹಾಕಿದ್ರು. ಜನಾಭಿಪ್ರಾಯವನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ನಾವ್ಯಾರು ಕೂಡ ಅದಕ್ಕೆ ದುದ್ರಿಗೆಡೋದಿಲ್ಲ. ಅದು ನಾವು ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ನೀವು ಮಾಡುವಂತ ತಪ್ಪುಗಳನ್ನ, ಅಕ್ರಮಗಳನ್ನ, ಅನ್ಯಾಯಗಳನ್ನ ಈ ಜನರ ಪರವಾಗಿ ನಿಂತು ಹೋರಾಟ ಮಾಡುವುದಕ್ಕೆ ಬಿಜೆಪಿಯವರು ಸದಾ ಸಿದ್ಧರಾಗಿರುತ್ತಿದ್ದೇವೆ. ನಿಮ್ಮ ಯಾರು ಈ ಗೊಡ್ಡು ಬೆದರಿಕೆಗೆ ನಾವು ಬಗ್ಗೋರಲ್ಲ, ಎದುರಲ್ಲ ಅನ್ನುವಂತ ಸಂದೇಶವನ್ನ ಈ ಹೋರಾಟದ ಮೂಲಕ ಕೊಡ್ಲಿಕ್ಕೆ ನಾವು ಬಯಸ್ತೇವೆ. ಯಾರಿಗೆ ನೀವು ಪೆನ್ಷನ್ ನಿಲ್ಲಿಸಿದಿರಿ? ನೀವು ಹಳ್ಳಿಗೆ ಹೋಗಿ, ಬೀದಿಗೆ ಹೋಗಿ, ಕೆಜಪ್ಪಲ್ಲಿ ಇರ್ತಕ್ಕಂಥ ಮೈನಿಂಗ್ ಪ್ರದೇಶದಲ್ಲಿ ಇರ್ತಕ್ಕಂಥ ತಾಯಿದ್ರು ಗೋಳು ನಾವು ಕೇಳಕ್ ಆಗುತ್ತೆ. ದಿನ ಅವರ ಮನೆ ಬಾಗಿಲಿಗೆ ಹೋಗ್ತಾ ಇದ್ದೀನಿ ನಾನು. ನನ್ನ ಗಂಡ ಎಲ್ಲ 10 ವರ್ಷ 15 ವರ್ಷ ಆಗಿದೆ ತೀರಿ. ನಾನು ವಿಧವೆ ಆಗಿದ್ದೇನೆ. ನನಗೆ ಯಾರು ದಿಕ್ಕೇ ಇಲ್ಲ, ತಿನ್ನೋಕೆ ಅನ್ನ ಇಲ್ಲ. ಒಂದು ಕಡೆ ರೇಷನ್ ಕಾರ್ಡ್ ಕಿತ್ಕೊಂಡ್ರು, ಮತ್ತೊಂದು ಕಡೆ ನನಗೆ ಪೆನ್ಷನ್ ಕಿತ್ಕೊಂಡ್ರು. ನಾನು ಯಾರ ಹತ್ರ ಹೋಗ್ಲಿ, ಎಲ್ಲಿ ಕೇಳಲಿ? ನನಗೆ ಶುಗರ್ ಇದೆ ಅಂತ ಕೇಳ್ತಾರೆ, BP ಇದೆ ಅಂತ ಹೇಳ್ತಾರೆ, ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾರೆ. ನಡಿಯಕ್ ಆಗುದು, ಇನ್ನೊಬ್ರು ಹಿಡ್ಕೊಂಡು ಓಡಾಡಬೇಕು. ಅಂತವ್ರು ಪೆನ್ಷನ್ ಕಿತ್ಕೊಂಡಿದ್ದೀರಲ್ಲ, ನೀವು ಒಳ್ಳೇದಾಗತ್ತಾ ಹೇಳ್ರಿ? ರೇಷನ್ ಕಾರ್ಡ್ ಕಿತ್ಕೊಂಡ್ಬಿಟ್ಟು ನೀವು ಅದಾಲತ್ ಅಂತೇಳಿ ಅಧಿಕಾರಿಗಳನ್ನ ಕರೆದು ಜನರನ್ನ ದಿಕ್ ತಪ್ಪಿಸ್ತೀರಾ? ಅದಾಲತ್ ಅಂದ್ರೆ ಏನು ನಿಮಗೆ ಗೊತ್ತಿದೆ. ಆದ್ರೆ ಈ KJP ಇರತಕ್ಕಂತ ಜನ ಅಧಿಕಾರಿಗಳು ಬಂದ್ಬಿಟ್ಟಿದ್ದಾರೆ, MLA ಬಂದಿದ್ದಾರೆ. ಇವತ್ತೇ ನಮ್ಗೆ ರೇಷನ್ ಕಾರ್ಡ್ ಕೊಡ್ತಾರೆ, ಪೆನ್ಷನ್ ಕಾರ್ಡ್ ಕೊಡ್ತಾರೆ ಅಂತೇಳಿ ಮುನ್ಸಿಪಾಲಿಟಿಗೆ ಬಂದ್ರು. ನಿಮ್ಮ ಉತ್ತರ ಏನು? ಏನ್ ಕೊಟ್ರಿ ನೀವು? ನಿಮ್ಮ ಇನ್ಕಮ್ ಜಾಸ್ತಿ ಆಗ್ಬಿಟ್ಟಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲರ ಮನೆಯಲ್ಲೂ ಟಿವಿ ಇದೆ, ಕಡು ಬಡವರ ಮನೆಯಲ್ಲೂ ಟಿವಿ ಇದೆ. ಆ ಟಿವಿ ತಗೊಳ್ಬೇಕಾದ್ರೆ ಅವ್ರ ಹತ್ರ ದುಡ್ಡಿಲ್ಲ. 1000-2000 ರೂಪಾಯಿ ಕಟ್ಬಿಟ್ಟು ಕಂತಲ್ಲಿ ಟಿವಿ ತರ್ತಾರೆ. ಆ ಶೋರೂಮ್ ಹೋದ್ರೆ 2 ವೀಲರ್ ತಗೋಬೇಕಂದ್ರೆ 5,000 ಕಟ್ಟಿದ್ರೆ 2 ವೀಲರ್ ಕೊಡ್ತಾರೆ. ಮಿಕ್ಕಿದ್ದೆಲ್ಲ ತಿಂಗಳು ಬಡ್ಡಿ ಸಮೇತ ಕಟ್ಟಬೇಕು. ಹಂಗಾದ್ರೆ ನ್ಯಾಷನಲ್ ನಮ್ಮ ಸ್ಕೀಮು, ದೇಶದ ಪ್ರಧಾನಮಂತ್ರಿ ಕೊಟ್ಟಂತ ಸ್ಕೀಮು NRG ಅಂತ ಮೊದಲು ಕರಿತೀವಿ, ಇವತ್ತು ಜಿ ಅಂತ ಕರಿತೀವಿ. ಅದರ ಯೋಜನೆಯಲ್ಲಿ ಗ್ರಾಮಾಂತರ ಭಾಗದಲ್ಲಿ ಇರ್ತಕ್ಕಂಥ ಹೆಣ್ಣುಮಗಳು ಕೂಲಿಗೆ ಹೋದ್ರೆ 380 ರೂಪಾಯಿ ಕೊಡ್ತಾರೆ. ವರ್ಷಕ್ಕೆ ಎಷ್ಟಾಯ್ತು? 1,20,000 ರೂಪಾಯಿ ಆಗುತ್ತೆ ಹತ್ರ. ಆ ಅಕೌಂಟ್ ನೇರವಾಗಿ ಬರ್ತದೆ ಅವ್ರ ಅಕೌಂಟ್ಗೆ. ಅದನ್ನು ಕೂಡ ನೀವು ಆ ಇನ್ಕಮ್ ಅನ್ನ ತೋರಿಸಿ ನೀವು ರೇಷನ್ ಕಾರ್ಡ್, ಪೆನ್ಷನ್ ಕಿತ್ತಾಕ್ತಾ ಇದ್ದೀರಲ್ಲ. ಅಂದ್ರೆ ಒಂದು ಕಡೆ ನೀವು 5 ಗ್ಯಾರಂಟಿ ಕೊಟ್ರಲ್ಲ, ಈ 5 ಗ್ಯಾರಂಟಿಗೆ ಕೊಡ್ಲಿಕ್ಕೆ ದುಡ್ಡಿಲ್ಲದೆ, ಅಭಿವೃದ್ಧಿಗೆ ಹಣ ಇಲ್ಲದೆ, ಗುತ್ತಿಗೆದಾರರಿಗೆ ದುಡ್ಡು ಕೊಡದೆ, ಇವತ್ತು ನಿಮ್ಮ ಸ್ವಂತ ಅಭಿವೃದ್ಧಿಗೆ ತೀರ್ಮಾನ ಮಾಡ್ಕೊಳ್ಳಕ್ಕೆ ನೀವು ಸರ್ಕಾರ ಇರೋದು ಅಷ್ಟು ಬಿಟ್ಟರೆ ಬೇರೆ ಇನ್ನೇನಕ್ಕಿಲ್ಲ. ಅದನ್ನ ತುಂಬಲಿಕ್ಕೆ ಇವತ್ತು ಪೆನ್ಷನ್ ನಿಲ್ಲಿಸಿದಿರಿ, ರೇಷನ್ ಕಾರ್ಡ್ ನಿಲ್ಲಿಸಿದಿರಿ.
ಪೆನ್ಷನ್ಗೆ 80% ಹಣ ಕೇಂದ್ರ ಸರ್ಕಾರ ಕೊಡೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ನೀವು ಬೇರೆ 20%. ಹಾಗಾದ್ರೆ ಇವ್ರು ಎಲ್ಲಿ ಹೋಗ್ಬೇಕು? ಯಾಕೆ ಈ ಮಾನದಂಡಗಳು? ಕಳೆದ 10 ವರ್ಷಗಳ ಸಮಯದಲ್ಲಿ ನಾವು ಅಧಿಕಾರದಲ್ಲಿದ್ದೀವಿ. ಒಂದೇ ಒಂದು ಪ್ರಶ್ನೆ, ಪೆನ್ಷನ್ ಕಾರ್ಡ್ ತೆಗೆದಿದ್ವಾ ನಾವು? ಒಂದೇ ಒಂದು ರೇಷನ್ ಕಾರ್ಡ್ ತೆಗೆದಿದ್ವಾ? ಅವಾಗ್ಲೂ ಕೂಡ ಕೇಂದ್ರ ಸರ್ಕಾರ ಕಾಲ ಕಾಲಕ್ಕೆ ನೀವು ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳಿ ಅಂತೇಳಿ ಅಲ್ಲಿಂದ ಸುತ್ತೋಲೆಗಳು ಬರ್ತಾನೆ ಇತ್ತು. ನಮ್ಮ ಸರ್ಕಾರ ಯಾವತ್ತೂ ಕೂಡ ರೇಷನ್ ಕಾರ್ಡ್ ಆಗ್ಲಿ ಪೆನ್ಷನ್ ಆಗ್ಲಿ ತೆಗೆಯಕ್ ಹೋಗಿಲ್ಲ. ಬಡವರು ಬದುಕಲಿ, ಚೆನ್ನಾಗಿರ್ಲಿ, ಅವ್ರಿಗೆ ಇನ್ನು ಏನ್ ಬೇಕಾದ್ರೂ ಮಾಡೋಣ ಅನ್ನುವಂತ ಯೋಜನೆಗಳನ್ನ ನಮ್ಮ ಸರ್ಕಾರ ಕೊಡುತ್ತೆ ಹೊರತು ಇದನ್ನ ಕಿತ್ಕೊಳಕ್ ಹೋಗಿಲ್ಲ. ಆದ್ರೆ ನೀವು ಇಲ್ಲಿ ಕೂತಿರ್ತಕ್ಕಂಥವ್ರು, ಆಚೆ ಇರ್ತಕ್ಕಂಥವ್ರು, ಮನೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲ ಮನೆಗಳಲ್ಲಿ ಅವಾಗಲೇ ತೆಗಿಬೇಕಾಗಿತ್ತಲ್ಲ. ಅರೆ ರೇಷನ್ ಕಾರ್ಡ್ ಮಂತ್ರಿ ಯಾರು? ರೇಷನ್ ಕಾರ್ಡ್ ಮಂತ್ರಿ ಯಾರು ಹೇಳ್ರಿ? ರೂಪ ಅವರೇ, ನಿಮ್ಮ ತಂದೆಯವರು. ಎಷ್ಟೋ ಜನರಿಗೆ ಪಾಪ ಗೊತ್ತಿಲ್ಲ ಇಲಾಖೆ ಬಗ್ಗೆ ಹೆಸರು. ನಿಮ್ ತಂದೆನೇ ಮಂತ್ರಿ. ಹೋಗಿ ಅಪ್ಪ, ನನಗೆ ಜನ ಓಟ್ ಹಾಕಿದ್ದಾರೆ, ನನ್ನ ಮಾನ ಮರ್ಯಾದೆ ಬೀದಿಯಲ್ಲಿ ಬಿಜೆಪಿಯವರು ಹರಾಜಾಗ್ತವ್ರೆ, ಈ ತಾಯಂದರು ಬೀದಿ ನಿಂತ್ಕೊಂಡು ಇಡೀ ಶಾಪ ಆಗ್ತಾ ಇದ್ದಾರೆ, ನೀನು ಒಂದು ಈ ಹೆಣ್ಣು ಬಾಳಿಗೆ ಮಣ್ಣು ಹಾಕಿದ್ದೀರಿ ಅಂತ ಕೇಳ್ತಾವ್ರೆ. ಅದಕ್ಕಾಗಿ ನನಗೆ ಕೂಡಲೇ ಸುತ್ತೋಲೆನ ಹೊರಡಿಸಿ ನಾಳೆ ಬೆಳಗ್ಗೆಯಿಂದಲೇ ಈ ರೇಷನ್ ಕೊಡೋದು ಮಾಡು ತಂದೆ ಅಂತ ಕೇಳೋ ಹಕ್ಕು ನಿನಗಿಲ್ಲಮ್ಮ. ನಿನ್ಗೆ ತಂದೆ ಅಲ್ವಾ ನಿಮ್ಮಪ್ಪ ಮುನಿಯಪ್ಪನವರು? ಅದನ್ನ ಹೇಳ್ಬೇಕಲ್ಲ ನಿಮ್ ಪ್ರೆಸ್ ಮೀಟ್ ಅಲ್ಲಿ ಜನರಿಗೆ, ನನ್ನ ತಂದೆ ಮುನಿಯಪ್ಪ ಅಲ್ಲ, ನಮ್ಮ ಗುರು ಗೋವಿಂದ ಗೌಡ ಅಂತ ಹೇಳ್ಬೇಕಲ್ಲ ನೀವು ಪಬ್ಲಿಕ್ ಅಲ್ಲಿ. ಮೊನ್ನೆ ಪ್ರೆಸ್ ಮೀಟ್ ಮಾಡಿ ನನ್ನ ವಿರುದ್ಧ ಹೇಳ್ತಾ ಇದ್ದಾರೆ ಪಾಪ ಕಾರ್ಯಕರ್ತರು, ಅವರೆಲ್ಲ ನನ್ನ ಜೊತೆಲಿ ಇದ್ದವ್ರೆ, ನನ್ನ ಹೆಸರುಗಳು ಹೇಳಲ್ಲ. ಗೋವಿಂದ ಗೌಡರು ರೂಪ ಹಾಗೆ ಗುರು ಅಂತ ಹೇಳಿದ್ರು. ನಿಮ್ಮ ಪತ್ರಿಕೆಗಳಲ್ಲಿ ಬಂದಿದೆ, ನಾನೆಲ್ಲೂ ಹೇಳಿಲ್ಲ ಅದನ್ನ. ಗೋವಿಂದ ಗೌಡ್ರೆ ನಿಮ್ಗೆ ಗುರು ಆಗೋದಾದ್ರೆ KH ಮುನಿಯಪ್ಪನವರು ನಮ್ಮ ದಲಿತ ಸಮಾಜದ ಹಿರಿಯ ನಾಯಕರು ಅಂತ ಎದೆ ತಟ್ಕೊಂಡು ಹೇಳ್ತೀನಿ ನಾನು. ನನಗೆ ಆ ಅಭಿಮಾನ ಇದೆ, ನನಗೆ ಆ ಪ್ರೀತಿ ಇದೆ. ರಾಜಕಾರಣ ಬಿಸಾಕ್ರಿ, ಆಮೇಲೆ ನೋಡೋಣ. ಶೋಷಿತ ಸಮಾಜದ ಒಬ್ಬ ಹಿರಿಯ ನಾಯಕ, ಮುಖ್ಯಮಂತ್ರಿ ಪದವಿ ಬೇಕು ಅಂತ ಕೇಳ್ತಾ ಇದ್ದಾರೆ ಅವರು ಒಂದು ಅರ್ಜಿ ಹಾಕವ್ರೆ. ಅಂತ ಮಹಾನ್ ನಾಯಕನ ಹೊಟ್ಟೆಯಲ್ಲಿ ಹುಟ್ಟಿದಂತ ನೀವು ನಿಮ್ಮ ತಂದೆಯನ್ನು ಪೂಜಿಸಬೇಕು ಹೊರತು ಗೋವಿಂದ ಗೌಡ ಅಂತ ಹೇಳಿ ಪೂಜಿಸಬೇಕಂತ ಹೋಗಿದ್ದೀರಲ್ಲ, ಇದು ನ್ಯಾಯನಾ? ಇದು ಮೀಸಲು ಕ್ಷೇತ್ರ ಅಲ್ವಾ? ಯಾರು ಓಟ್ ಹಾಕಿದ್ ನಿಮ್ಗೆ? ಈ ಕ್ಷೇತ್ರ ಜನ. ನಾನು ಕೇಳೋದ್ರಲ್ಲಿ ಏನಾದ್ರು ತಪ್ಪಿದ್ಯಾ? ಬೆಳಗ್ಗೆ ಬ್ಯಾಲಳ್ಳಿಗೆ ಹೋಗಿ ಬೆಳಗ್ಗೆ 6 ಗಂಟೆಗೆ ಹೋಗಿ ಈ ಕ್ಷೇತ್ರ ಜನ ಅಲ್ಲಿ ನಿಂತಿದ್ದಾರೆ. ಪಾಪ ಯಾಕೆ ಹೋಗ್ತಾರೆ ಗೊತ್ತಿಲ್ಲ. ಯಾರು ಹೇಳ್ತಾ ಇದ್ರು, ನಮ್ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳೆಲ್ಲ ಜೀಪ್ಗಳು, ಕಾರುಗಳು ಎಲ್ಲ ಅವ್ರ ಮನೆ ಹತ್ರ ಕ್ಯೂ ನಿಂತಿರ್ತದೆ ಅಂತಂದ್ರು. ಗೊತ್ತಿಲ್ಲ. ನಾನು ಬಹಳ ಕಡಿಮೆ ಓದಿರೋದು. ನಮ್ಮ ತಂದೆ ತಾಯಿ ನನಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿದ್ರು. ನಿಮ್ ತಂದೆ ತಾಯಿ ನಿಮ್ಗೆ ಬಹಳ ಚೆನ್ನಾಗಿ ಓದಿಸಿದ್ದಾರೆ. ನೀವು ಬಹಳ ಚೆನ್ನಾಗಿ ಮಾತಾಡ್ತೀರಿ, ಕಾಮ ಫುಲ್ ಸ್ಟಾಪ್ ಇಲ್ಲದೆ ಮಾತಾಡ್ತೀರಿ, ನಾನು ಗಮನಿಸಿದ್ದೀನಿ. ಇಷ್ಟು ತಿಳುವಳಿಕೆ ಇರೋರು, ಇಷ್ಟು ಜ್ಞಾನ ಇರುವಂತವ್ರು ಯಾಕೆ ಆ ಗುರು ಇಟ್ಕೊಂಡಿದ್ದೀರಿ? ನಿಮ್ ತಂದೆ ಸಲಹೆ ತಗೊಳ್ಬಾರ್ದ? ರೂಪ ಅವ್ರೆ, ಎಂತ ಅನುಭವಿಗಳವರು. 7 ಬಾರಿ ಈ ಜಿಲ್ಲೆಯಲ್ಲಿ ಸಂಸದರಾದಂತವರು, 4 ಬಾರಿ ಕೇಂದ್ರದಲ್ಲಿ ಮಂತ್ರಿ ಆದಂತವರು, ಈ ರಾಜ್ಯದಲ್ಲಿ ಕ್ಯಾಬಿನೆಟ್ ಸಚಿವರು, ಆಹಾರ ಮಂತ್ರಿಗಳು. ರೇಷನ್ ಕಾರ್ಡ್ ಕೊಡಕ್ಕೆ ಕಾನೂನು, ಮಕ್ಕಳು ಕೆಲಸಕ್ಕೆ ಹೋಗ್ತಾರೆ, ಸಂಬಳ ಜಾಸ್ತಿ ಆಗಿದೆ, ಅದಕ್ಕೆ ಕಿತ್ತಾಕಿತಿ ಅಂತ ಹೇಳ್ತಾರೆ. ಯಾವ್ದು ನಿಮ್ ಕಾನೂನು ಕಿತ್ತು ಬಿಸಾಕ್ರಿ. ಬಿಜೆಪಿ ಯಾವತ್ತೂ ಈ ಕೆಲಸ ಮಾಡಲಿಲ್ಲ. ಎಷ್ಟೇ ಸಂಪಾದನೆ ಮಾಡಿದ್ರು ರೇಷನ್ ಕಾರ್ಡ್ ತೆಗಿಬಾರ್ದು, ಪೆನ್ಷನ್ ತೆಗಿಬಾರ್ದು. ಅವರು ನಮ್ಮವರು, ನಮ್ಮ ಕರ್ನಾಟಕದವರು, ನಮ್ಮ KGF ಮಕ್ಕಳು, ತಾಯಂದಿರವರು ಚೆನ್ನಾಗಿ ಬದುಕಲಿ ಅಂತೇಳಿ ಯೋಜನೆಗಳು ಜೀವಂತವಾಗಿಟ್ಟಿದ್ರು. ಆದ್ರೆ ನೀವು ಬಂದು ಅವ್ರ ಬಾಳಲ್ಲಿ ಕಲ್ಲಾಕಿ ಮಣ್ಣಾಕಿ ಬೀದಿಯಲ್ಲಿ ಬಂದು ಕುತ್ಕೊಳ್ಳಂಗ್ ಮಾಡಿದರೆ ಈ ತಾಯಂದಿರನ್ನ. ಈ ಶಾಪ ತಟ್ಟಲ್ವಾ? ಅಧಿಕಾರ ಎಷ್ಟು ದಿನ ಹೇಳ್ರಿ? ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲರಿಗೂ ನಾನು ಮಾತಾಡಕ್ ಹೋಗೋದಿಲ್ಲ, ಅವರನ್ನು ಒಳ್ಳೆಯವರಿದ್ದಾರೆ. ಕೆಲವರು ಅಮ್ಮನ್ನ ನೆಲದಲ್ಲೇ ಬಿಡಲ್ಲ, ಹಿಂಗೆ ಎತ್ಕೊಂಡು ಹೋಗ್ತಾರೆ ಆಕಾಶದಲ್ಲಿ. ನೆಲದಲ್ಲಿ ಇರ್ತಕ್ಕಂಥ ಸಮಸ್ಯೆ ಗೊತ್ತೇ ಆಗಲ್ಲ ಅಮ್ಮನಿಗೆ. ನಡೆಸ್ತೆ ಮೊನ್ನೆ 20 ಕಾರಣ ಒತ್ತು ಮೇಡಮ್ ಇಟ್ಲೇ ರಂಡ ನಶೇತ್ ಪೈರ ಅಂತ ಇಟ್ಲನ ಅಧಿಕಾರ చేసింది. ఏం కోటేసింది? పేదోళ్ళకి మంచి పని చేయాల, ఓటేసిండారు, ఆ రుణం తెంపుకోనాల, దానికి ఓటేసింది. అదేమన్నా తెలుసునా నీకు?
మీ గురువు పోయింది కూడా ఏమన్నా తెలుసునా? మీ గురువు ఎన్ని జమీన్ ఇక్కడ చేసుకున్నాడు, ఏమేమి చేసిన వాళ్ళ సంబంధికులకి అవంతా ఒకటే తీస్తాను. నువ్వు ఆన్సర్ అయ్యే నన్ను వెళ్ళిక నా ఒక ప్రశ్నకి ఒక క్వశ్చన్కి ఇదే నేను. కేజీ కోటలో ఉండే జమీన్ 60 ఎకరాలు. కిత్తండూరు శ్రీనివాసపురం తాలూకు మా రోనూరు చంద్రన్ ఇక్కడ వచ్చినారు. ఆ ఊరు చేసినారు 60 ఎకరాలు. పేపర్ ಇಲ್ಲ ಆ 60 ಎಕರೆನ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಸ್ವಲ್ಪ ಸಹಾಯ ಮಾಡಬೇಕು. ಆ 60 ಎಕರೆ ಭೂಮಿ 1930ರಲ್ಲಿ ಮೈಸೂರು ಮಹಾರಾಜರು ಅರಣ್ಯ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂತ ದಾಖಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿದ್ದಾರೆ. ಅವರದೇ ಸೀಲು, ಅವರದೇ ಸೇಲು. ಸರ್, ಈ 121 ಎಕರೆ ಸರ್ವೆ 121 ಸರ್ವೆ ನಂಬರ್ ಅಲ್ಲಿ 60 ಎಕರೆ ಭೂಮಿ ನಮ್ಮದು ಅಂತೇಳಿ ಅವ್ರ ರೇಟಿಂಗ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ. ಇದು ಫಾರೆಸ್ಟ್ ಇಲಾಖೆಯವರು ಕೊಟ್ಟಿರೋದು, ಅರಣ್ಯ ಇಲಾಖೆಯವರು. ನಾನು ಹೈಲೈಟ್ ಮಾಡಿದ್ದೀನಿ ನೋಡಿ. 1930ರಲ್ಲಿ ವರ್ಗಾವಣೆ ಮಾಡಿದ್ದಾರೆ ಮೈಸೂರು ಮಹಾರಾಜರು. ಈ ಅರಣ್ಯ ಇಲಾಖೆಗೆ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಗೋವಿಂದಗೌಡ ಸಂಬಂಧಿಕರಿಗೆ ನೀವು ಮಾಡಿಕೊಟ್ಟಿದ್ದೀರಲ್ಲ, ಇದನ್ನ ನಾನು 1.5 ತಿಂಗಳ ಮುಂದೆ ನಾನು ಕೇಳಿದ್ನಲ್ಲ ಸಾರ್ವಜನಿಕವಾಗಿ, ನಿಮ್ ಉತ್ತರ ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಯಾಕೆ ಬಾಯಿ ಮುಚ್ಕೊಂಡಿದ್ದೀರಿ? ನಿಮ್ ಗುರು ಬೈತಾರ, ಒಡೆ ಬರ್ತಾರ, ನಿನ್ ಚಪ್ಪಲ್ ಮಾಟೆಲ್ಲ ನೀವೇನ್ ಮಾತಾಡ್ಬೋದು ಅಂತ ಏನಾರ ಭಯ ಆಡಿಸ್ತಾರ? ಕೂಕೊಂಡೆ ಕೂಕೋ ಲೇ ಅಂತಾರ? ಅದು ಹೇಳ್ಬೇಕಲ್ಲ. ನಾವು ಬರ್ತೀವಿ ನಿಮ್ ಸಪೋರ್ಟ್ಗೆ. ನೀವು ನಮ್ಮ ಹೆಣ್ಣುಮಗಳು, ನೀವು ನಮ್ಮ ಹೆಣ್ಣುಮಗಳು. ನಿಮಗೆ ಆ ರೀತಿ ದೌರ್ಜನ್ಯ ಮಾಡಿ ಅವ್ರೇನ ತೊಂದರೆ ಕೊಟ್ರೆ ಹೋರಾಟಕ್ಕೆ ಬಿಜೆಪಿ ಇರ್ತದೆ. ಹೇಳಿ ಹೇಳಿ, ಭಯ ಪಡಬೇಡಿ. ಅಧಿಕಾರ ಶಾಶ್ವತ ಅಲ್ಲ. ಇನ್ನು 18-19 ತಿಂಗಳಿದೆ ಅಷ್ಟೇ ಅಷ್ಟೇ. ಮತ್ತೆ ಜನರ ಹತ್ರ ಹೋಗೋಣ ನಾವು. ಅದರೊಳಗಡೆ ಇರ್ತಕ್ಕಂಥ ಅಧಿಕಾರವನ್ನ ಪ್ರಾಮಾಣಿಕವಾಗಿ ಅಧಿಕಾರವನ್ನ ಮಾಡಿ, ಯಾರಿಗೂ ಎದುರಬೇಡಿ, ಯಾರಿಗೂ ಅಂಜಬೇಡಿ ಅನ್ನುವಂತ ಕಿವಿ ಮಾತನ್ನು ಹೇಳಿಕೆ ಬಯಸ್ತೇನೆ. ನೀವು ಅವ್ರು ಹೇಳಿದ್ದಕ್ಕಲ್ಲ ನೀವು ಕಿವಿ ಉಡ್ಸ್ಕೊಂಡು ಇಲ್ಲಿರ್ತಕ್ಕಂಥ ಸಾವಿರಾರು ಜನ ನಮ್ಮ ಕಡು ಬಡವರ ತಾಯಂದಿರ ಹೊಟ್ಟೆ ಮೇಲೆ ಹೊಡೆದಿದ್ದೀರಲ್ಲ, ಇದು ನಿಮ್ಗೆ ಒಳ್ಳೇದಾಗತ್ತಾ? ಹೇಳಿ. ಯಾರಿಗೂ ಒಳ್ಳೇದಾಗಲ್ಲ. ನಿಮ್ಮ ಗುಂಪಲ್ಲಿರ್ತಕ್ಕಂಥವ್ರು ನಿಮ್ಮ ಅಧಿಕಾರ ಯಾವಾಗ ಹೋಗ್ತದೋ ಅಂತ ಕಾಯ್ತಾ ಇದ್ದಾರೆ. ದಿನ ಕಡಿಮೆ ಲೆಕ್ಕ ಮೈನಸ್ ಆಗ್ತಾನೆ ಇದೆ. ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಇನ್ನೂ ದಾಖಲೆಗಳು, ಚುನಾವಣೆ ಬರೋರುವಂತೂ ಮಾತಾಡುವಂತ ದಾಖಲೆಗಳು ನಮ್ಮ ಬಳಿ ಇದೆ. ಈ ಕೆಜಿಎಫ್ ಅಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಕಿಚ್ಚು ಕೋಲಾರದ ಪ್ರತಿ ಹಳ್ಳಿಗೂ ಅಂಟ್ಕೊಳ್ತದೆ. ನಮ್ಮ ಜಿಲ್ಲಾಧ್ಯಕ್ಷರ, ನಮ್ಮ ಲೋಕಸಭಾ ಸದಸ್ಯರ ನೇತೃತ್ವದಲ್ಲಿ ನಿಮ್ಮ ಮಾನ ಎಲ್ಲ ಹರಾಜಾಗುವಂತ ದಿನಗಳು ಮುಂದೆ ಬರ್ತದೆ. ಎಚ್ಚೆತ್ಕೊಳ್ಬೇಕು ನೀವೆಲ್ಲರೂ. ಅನ್ಬಾ ಅಂತ ತಾಯಿಮಾರುಗಳೇ, ವಾಲಿಬರ್ಗಳೇ, உங்களுக்கு ரேஷன் கார்டு இல்ல, பென்ஷன் இல்ல, இது 2 பத்தி பட்டு பேசுறேன். ஏன்னா 60 ஏக்கர் நேரம், ஐயோ அது எங்கே இருக்கு, நம்மளுக்கு எனக்கு பென்ஷன் கொடுத்தா போதும், ரேஷன் கார்டு கொடுத்தா போதும் ಅಂತ நீங்க கேட்கிறீங்க. கரெக்ட் தானே ரவி? 4000 ரேஷன் கார்டு எடுத்துட்டாங்க. இது நாம இல்ல, ரூபா அவங்க அப்பா முனியப்பா, இவங்க 2 பேர் தான் 4000 ரேஷன் கார்டு எடுத்திருக்குது. இதுக்கு நாம போராட்டம் பண்ணிருக்கிறோம். தெரு தெருவில் நான் வந்திருக்கிறேன், வார்டு வார்டு வந்திருக்கிறேன், ஊரெல்லாம் பேசுது. ஏய் சம்பங்கி போராட்டம் பண்ற, பென்ஷன் வருது, ரேஷன் கார்டு வருது, நம்மெல்லாம் போன் வாங்குவோம்னு சொல்லி வந்திருக்கிறாங்க. இங்க இருக்கிறவங்க யாருக்கும் நான் காசு கொடுக்கல. நீங்க 200 பேர் 300 ரூபாய் கொடுத்துட்டு அங்கே முனிசிபாலிட்டி கிட்ட கொடுத்து இருக்கிறீங்க. உங்களுக்கு வெக்கம் இல்லையா? அது இன்னைக்கே செய்யணுமா? நீ வச்சு டேட் எது? 14ஆம் தேதி. நான் வச்சு டேட் 5ஆம் தேதி. அது என்னதுக்கு முன்னாடி வந்துருச்சு? 9 நாள் முன்னாடி. பயம் பயம். நான் பேசுறது இல்லை, ஊரெல்லாம் பேசுது, ஊரெல்லாம் பேசுறாங்க. ரூபா மேடம், ரெஸ்பெக்ட் கொடுத்து பேசுறேன். உடனே உங்க அப்பாவுக்கு சொல்லிட்டு இன்னைக்கு சாயங்காலம் வீட்டுக்கு போங்க. ஏதாவது சண்டே இருக்குதா தெரியல, ஏன்னா இதுல மத்தியில குரு இருக்கிறார். அவங்கதான் இந்த குடும்பத்தை பாடு பண்ணிட்டு, நீங்க அதுக்கு பயப்படாம அப்பா வீட்டுக்கு போய்
அப்ப எங்க கான்ஸ்டியூன்சில 4 ரேஷன் கார்டு நீ எடுத்துக்கிறேன்னு கேட்கணும், இட்டே கேட்கணும். அப்பாவே என்ன நம்பி ஓட்டு போட்டு ஜெயிக்க வச்சிருக்கிறாங்க, அதனால இந்த 4000 கார்டு கொடுக்கலன்னா திருப்பி நான் வேறு தெருவுக்கு நான் போக முடியாது. ಒಂದು ತಿಂಗಳ ಹಿಂದೆ ಅರ್ಜಿ ಕೊಟ್ಟಿದ್ರಿ KG ಕೋಟೆ ಗ್ರಾಮದ ಸರ್ವೆ ನಂಬರ್ 121 ಬಗ್ಗೆ. ಸೊ ಅದಕ್ಕೆ ನಮಗೆ ನಾವು KGF ಹೊಸ ತಾಲೂಕಾಗಿ 2018 ನಂತರ ನಿರ್ಮಾಣ ಆಗಿರೋದ್ರಿಂದ ನಾವು ಮೂಲ ದಾಖಲಾತಿ ಪರಿಶೀಲನೆಗೆ ನಾವು ಬಂಗಾರಪೇಟೆ ತಾಲೂಕು ತಹಶೀಲ್ದಾರ್ಗೆ ಬರೆದಿದ್ದೀವಿ. ಅವ್ರ ಕಡೆಯಿಂದ ನಮಗೆ ಒಂದಷ್ಟು ಮಾಹಿತಿ ಸಿಗಬೇಕಾಗಿದೆ. ಸೊ ಅದು ಬಂದ ನಂತರ ನಾವು ಇದ್ರ ಬಗ್ಗೆ ಏನು ಕ್ರಮ ವಹಿಸಿದ್ದೀವಿ ಅಂತ ನಿಮಗೆ ಲಿಖಿತ ರೂಪದಲ್ಲಿ ನಿಮಗೆ ಮಾಹಿತಿಯನ್ನು ತಲುಪಿಸೋಕ್ಕೆ ನಾವು ಕ್ರಮ ತಗೊಳ್ತೀವಿ. ಮತ್ತು ಎರಡನೇದು 4000 ಪಡಿತರ ಚೀಟಿ. ಸೊ BPL ಕಾರ್ಡ್ APL ಕಾರ್ಡ್ ಆಗಿರುವಂತಹ ಒಂದು ಸಿಚುವೇಶನ್. ಅದರಲ್ಲಿ ನಮ್ಮ ಫುಡ್ ಅವರು ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಮಾಹಿತಿ ಕೊಡ್ತಾರೆ. ಬಟ್ ಆದರೆ ಯಾವುದೇ ಕಾರ್ಡ್ ಕ್ಯಾನ್ಸಲ್ ಆಗಿಲ್ಲ ಅನ್ನೋದು ಸಾರ್ವಜನಿಕರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಾರ್ಡ್ಗಳು BPL ಇಂದ APL ಆಗಿ ಕಾರಣಾಂತರಗಳಿಂದ ಕನ್ವರ್ಟ್ ಆಗಿದೆ. ಅದನ್ನ ನಾವು ಆದಷ್ಟು ಬೇಗ ನಮ್ಮ ಟೆಕ್ನಿಕಲ್ ಟೀಮ್ ಅಲ್ಲ ನಾನು ಅದನ್ನೇ ಹೇಳ್ತಿದ್ದೀನಿ. ಒಂದ್ ನಿಮಿಷ ನಾನು ಏನ್ ಹೇಳ್ತಿದ್ದೆ, ಜನಗಳು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿ ಅವರು ರೇಷನ್ ಅವ್ರಿಗೆ ರೇಷನ್ ಕೊಡ್ತಿರೋ ವಾಪಸ್ ಕಳ್ಸಿರೋ ಅದೇ ಒಂದ್ ನಿಮಿಷ ಸೊ ಅಲ್ಲಲ್ಲ ಪರಿಶೀಲನೆ ಮಾಡ್ತಿದ್ದೀನಿ ಅಂತಾನೆ ನಾನು ಹೇಳ್ತಾ ಇರೋದು. ಅದು ಯಾವ ಸಂದರ್ಭದಲ್ಲಿ ಯಾವ ಕಾರಣಗಳಿಂದ ಆಗಿದೆ ಅದೇ ನಾನು ಟೆಕ್ನಿಕಲ್ ಡೀಟೇಲ್ಸ್ ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದ ನಿಮಗೆ ಮಾಹಿತಿ ತಲುಪಿಸ್ತೀನಿ. ಮತ್ತೆ ಪೆನ್ಷನ್ ಅವ್ರದ್ದು ಏನಾಗಿತ್ತು ಅಂದ್ರೆ 14,000 ಸಂಶಯಾಸ್ಪದ ಪೆನ್ಷನರ್ಸ್ ಮಾಶಾಸನ ಪಡೆಯೋರ್ದು ನಮಗೆ ಪಟ್ಟಿ ಕಟ್ಟಿದ್ರು ನಮ್ಮ ಸರ್ಕಾರದ ಹಂತದಿಂದ. ಅದರಲ್ಲಿ ನಾವು ವೆರಿಫೈ ಮಾಡಿ 800 ಜನ ಪೆನ್ಷನ್ಸ್ ನ ಅವಾಗ ಕಂಟಿನ್ಯೂ ಮಾಡಿದ್ವಿ. ಸಸ್ಪೆನ್ಷನ್ ಸ್ಟೇಜ್ ಅಲ್ಲಿ ಇಟ್ಟಿಲ್ಲ. ಅಂದ್ರೆ ಯಾವುದೇ ಪೆನ್ಷನರ್ಸ್ 14,000ದಲ್ಲಿ ಯಾರೆಲ್ಲ ಇದ್ರೋ ಅವ್ರು ಅಷ್ಟು ಜನದ್ದು ಸಸ್ಪೆನ್ಷನ್ ಅಲ್ಲಿ ಇಟ್ಟಿದ್ದೀವಿ. ಸೊ ಸಸ್ಪೆನ್ಷನ್ ಅಂದ್ರೆ ಅದನ್ನ ತಹಶೀಲ್ದಾರ್ ಲಾಗಿನ್ಗೆ ಪುಷ್ ಮಾಡ್ತಾರೆ. ಸಸ್ಪೆನ್ಷನ್ ಆದ ಕೂಡಲೇ ತದನಂತರ ಅದನ್ನ ನಾವು ಕಂಟಿನ್ಯೂ ರನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಸಸ್ಪೆನ್ಷನ್ ಅಲ್ಲಿ ಇಟ್ಟಿದ್ದೀವಿ. ಇನ್ನು 13,055 ಅರ್ಜಿಗಳು ನನ್ನ ತಹಶೀಲ್ದಾರ್ ಲಾಗಿನ್ ನಲ್ಲಿ ಉಳ್ಕೊಂಡಿದೆ. ಅದನ್ನ 200 ಅರ್ಜಿಯಷ್ಟು ಈಗ SIR ಕೆಲಸದ ಮಧ್ಯದಲ್ಲಿ ಪರಿಶೀಲನೆ ಮಾಡಿದ್ದೀವಿ. ಅದನ್ನ ನಾವು ರನ್ ಮಾಡೋದಕ್ಕೆ ಕಂಟಿನ್ಯೂ ಸಹ ಮಾಡಿದ್ದೀವಿ. ಉಳಿದಿರುವಂತಹ 12,900 ಚಿಲ್ಲರೆ ಏನಿದೆಯೋ ಅದಷ್ಟನ್ನು ನಾವು ಒಂದೊಂದು ಅರ್ಜಿದಾರ ಒಂದೊಂದು ಫಲಾನುಭವಿ ಮನೆಗೂ ರೀಚ್ ಆಗಿ ನಮ್ಮ VAR ಮತ್ತು RI ಮುಖಾಂತರ ಅದನ್ನ ನೈಜವಾಗಿ ಅಂದ್ರೆ ಅರ್ಹ ಫಲಾನುಭವಿಗೆ ಏನು ಆಶ್ವಾಸನ ಸಿಗ್ಬೇಕಿತ್ತು ಅಷ್ಟನ್ನು ತಲುಪಿಸೋಕೆ ನಮ್ಮ ಕಡೆಯಿಂದ ಆದಂತಹ ಅಷ್ಟು ಕ್ರಮನ ಕೈಗೊಳ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.